ನೀವು ಕಟೀಲು ಭ್ರಮರ ಇಂಚರದಲ್ಲಿ ಮನು ಹಂದಾಡಿಯವರು ಮಾತಾಡಿದ್ದು ಕೇಳಿದರೆ ಶಾಕ್ ಆಗ್ತೀರಾ. ಏನು ಶಾಕ್ ಆಗಲಿಕ್ಕೆ ಇಲ್ಲ, ಕರೆಂಟ್ ಸರಿಗೆ ಬಿಟ್ಟಿದ್ದೇವೆ ನಾವಿಲ್ಲಿ. ನೋಡಿ ಫ್ರೆಂಡ್ಸ್, ನಾವೀಗ ಅವ್ರು ಸರಿಯಾಗಿ ಕುಡ್ಕೊಂಡು ಮಾತಾಡ್ತಾರ, ಫುಲ್ ಟೈಟಾಗಿ ಮಾತಾಡ್ತಾರ ಎಂತಂದಿಲ್ಲ. ಆದರೆ ಕೆಲವರು ಭಾಳ ಚಂದ ಮಾತಾಡ್ತಾರೆ, ಕೆಲವರು ಯೂಟ್ಯೂಬಲ್ಲಿ ಭಾಷೆ ಕೇಳಲಿಕ್ಕೆ ಭಾಳ ಚಂದ. ನೋಡಿ, ಕಾಲ ಬದಲಾಗಿದೆ. ಮೊದಲೆಲ್ಲ ಚೀಟಿ ಬರ್ತಿತ್ತು, ಈಗ ಮೊಬೈಲಲ್ಲಿ ಬರೋದು. ಇದೇ ಕಾಲ ಬದಲಾದದ್ದಂದರೆ ಏನಿಲ್ಲ. ಸರ್ ಪೂರ್ತಿ ಕುಂದಗನ್ನಡದಲ್ಲೇ ಮಾತಾಡಿ ಅಂತ ಹೇಳ್ತಾರೆ. ಪೂರ್ತಿ ಕುಂದಗನ್ನಡದಲ್ಲಿ ಮಾತಾಡ್ತೇನೆ, ಆದರೆ ಈ ಮಕ್ಕಳಿಗೆ ಅರ್ಥ ಆಗುತ್ತೋ ಇಲ್ವೋ ಅಂಥೇಳಿ ಇಷ್ಟೇ. ಮಾತಾಡ್ಲಿಕ್ಕೆ ನನಗಡ್ಡಿಲ್ಲ. ಒಬ್ಬರು ನಿರೂಪಕರು ಇದ್ದಿದ್ದು, ಮನು ಹಂದಾಡಿಯವರೇ ನಿಮ್ಮ ಬಗ್ಗೆ ನಾನೇ ಪರಿಚಯ ಮಾಡೋದು ಆಮೇಲೆ ಅಂದ್ರೆ ಆಯ್ತಂದೆ. ಇವತ್ತಲ್ಲ, ಮೊನ್ನೆ ಆಯ್ತಂದೆ. ನಾನು ಮಾತಾಡಿದ ನಂತರ ಹೀಗೆ ಮತ್ತಿಬ್ಬರು ಗೆಸ್ಟ್ಗಳು ಮಾತಾಡೋದಿತ್ತು. ಸರ್ ನೀವು ಆಮೇಲೆ ನೀವು ಮಾತಾಡ್ತೀರಾ? ಮಾತಾಡೋದಿದ್ದಿಲ್ಲ? ಹೌದು, ಮಾತಾಡೋದಿದ್ರೆ ಈಗ ನಾನು ಹೇಳಿದೆ ಅದನ್ನು ಬಿಟ್ಟು ನೀವು ಮಾತಾಡಬೇಕು. ಯಾಕಂದರೆ ನಾನು 1 ಗಂಟೆ ಮಾತಾಡಿದೆ ಆ ದಿವಸ. ನೆಕ್ಸ್ಟ್ ಮಾತಾಡೋರು ನೀವಲ್ಲ. ಆ ದಿವಸ ಅವರು ಪಂಚಾಯತ್ ಮೆಂಬರ್ ಆಗಿದ್ದರು, ಹೆಚ್ಚು ಮಾತಾಡಿದವರಲ್ಲ. ಪಂಚಾಯತಲ್ಲಿ ಅಲ್ಲಿ ಮಾತಾಡಿದ್ರು ಬಿಟ್ಟರೆ ಬೇರೆ ಎಲ್ಲೂ ಮಾತಾಡಲಿಲ್ಲ. ಆವಾಗ ಅವ್ರು ಹೇಳೋದು, ನೋಡಿ ನಾನೇನು ದೊಡ್ಡ ಮಾತುಗಾರನಲ್ಲ, ನಾನು ಹೆಚ್ಚು ಮಾತಾಡುವುದಿಲ್ಲ ಅಂಥೇಳಿ ಅರ್ಧ ಗಂಟೆ ಅದನ್ನೇ ಹೇಳಿದರು. ಈ ಕೆಲವೊಮ್ಮೆ ಈ ಭಾಷಣದಲ್ಲಿ ಮತ್ತು ಈ ಮಾತಾಡೋರ್ನೆಲ್ಲ ಭಾಳ ನೀವು ನೋಡಬೇಕು. ನೋಡಿ ನಾನು ಬಹಳ ದೊಡ್ಡ ಮಾತುಗಾರನಲ್ಲ, ಯಾಕಂದರೆ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಇದನ್ನೇ 3/4 ಗಂಟೆ ಹೇಳಿ 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 ಕಡೆಗೆ ಇಲ್ಲಿ ಹಿಂದೆ ಒಂದು ಬ್ಯಾನರ್ ಹಾಕಿರ್ತಾರೆ, ಅದನ್ನು ನೋಡುವುದವ್ರು. ಇವತ್ತಿನ ಕಟೀಲು ದುರ್ಗಾ ಪರಮೇಶ್ವರಿ ಬ್ಯಾನರನ್ನು ಹಿಂದೆ ತಿರುಗಿ 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 ನೋಡ್ತಾ ಇರೋದು. ಇನ್ವಿಟೇಷನ್ 1 ತಿಂಗಳು ಮುಂಚೆ ಬೇಕಾದರೂ ಕೊಡಿ ನೀವು. ಇಲ್ಲಿ ಬಂದವರು ಮಾಡೋದು ಇದೇ ಹಣೆ ಬರ, ತಿರುಗಿ ತಿರುಗಿ ನೋಡೋದು. ಇನ್ವಿಟೇಷನ್ ಎಷ್ಟು ತಿಂಗಳು ಮೊದಲೇ ಕೊಡಿ. ಇಲ್ಲಿ ಬಂದು ಇವತ್ತಿನ ಭ್ರಮರ ಇಂಚರ 1 ತಿಂಗಳು ಮೊದಲು ಕೊಟ್ಟಿತ್ತಲ್ಲ ಮರೆ, ಮನೆಯಲ್ಲೇ ಓದ್ಕೊಂಡು ಬಾ. ಇಲ್ಲ, ಇಲ್ಲಿ ಬಂದೇ ಇದು ಮಾಡೋದು. ಮತ್ತೆ ಹೇಳೋದು, ನೋಡಿ ನಾನು ಮಾತುಗಾರನಲ್ಲ, ಅಲ್ದಿರ ಕೈದು ಮಾಡಿ ಮರೆಯ ಮುಂದಿನವರಾರು ಮಾತಾಡಲಿ ಅಂದ್ರೆ ಅದು ಬಿಡುವುದಿಲ್ಲ. ಇವರೇ ನಾನು ಮಾತುಗಾರನಲ್ಲ ಅಂಥೇಳಿ ಮಾತಾಡಿ ಮಾತಾಡಿ ಸುಮಾರು ಕಡೆಗೆ ನನ್ನ ವಿಷಯ ತಗೊಂಡ್ರು. ನಾನು ಮೊದಲು 1 ಗಂಟೆ ಮಾತಾಡಿದೆ. ನೋಡಿ ಮನು ಹಂದಾಡಿಯವರು ಸಾಧಾರಣ 100, 200, 500, 1000, 2000 ಜನ ಇದ್ದರೂ ಮಾತಾಡ್ತಾರೆ. ಅವರಿಗೆ ಸಭಾ ಕಂಪನ ಇಲ್ಲ, ಮತ್ತು ಜನ ಇದ್ದರೆ ಮಾತಾಡಲಿಕ್ಕೆ ಭಯ ಇಲ್ಲ ಅಂತ ಅವ್ರಿಗೆ ಹೇಳಬೇಕಿತ್ತು. ಅವ್ರು ಮಾತುಗಾರಲ್ಲ ಅಂತ ಮೊದಲೇ ಹೇಳಿದ್ದಾರೆ. ಆಮೇಲೆ ಅವ್ರು ಹೇಳಿದ್ದೇನು ಗೊತ್ತಾ, ನೋಡಿ ಹೆಚ್ಚು ಜನ ಇದ್ದರೆ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ, ಭಯ ಅನ್ನಿಸ್ತದೆ, ಸ್ವಲ್ಪ ಮುಜುಗರ ಅನ್ನಿಸ್ತದೆ. ಆದರೆ ನಮ್ಮ ಮನು ಹಂದಾಡಿ ಹಾಗಲ್ಲ, 1000 ಜನ ಇದ್ದರೂ ಕೂಡ ಮಾತಾಡಲಿಕ್ಕೆ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಎಲ್ಲ ಬಿಟ್ಟು ನಿಂತಿರ್ತಾರೆ ಅಂತ ಹೇಳಿದರು. ಅದು ಏನು ನಾಚಿಕೆ ಮಾನ ಮರ್ಯಾದೆಯೋ ಏನು ಬಿಡೋದು ನನಗೆ ಗೊತ್ತಿಲ್ಲ. ಬಹುಶಃ ಅವರಿಗೆ ನನಗೆ ಮಾತಾಡ್ಲಿಕ್ಕೆ ಧೈರ್ಯ ಇದೆ ಅಂತೇಳಿ ಹೇಳಬೇಕಿತ್ತೇನೋ ಗೊತ್ತಿಲ್ಲ. ಅಷ್ಟು ಹೇಳಿದ ಮೇಲೆ ಮತ್ತೆ ಹೇಳಿದರು, ನಾನು ಮಾತುಗಾರನಲ್ಲ ಅಂತೇಳಿ ನಂಗೆ ಅಲ್ಲೇ ಗೊತ್ತಾಯ್ತು ನನ್ನ ವಿಷಯ ಹೇಳಿದ ಮೇಲೆ. ಹಾಗೆ ಕೆಲವೊಮ್ಮೆ ಆ ಸಭೆಯಲ್ಲಿ ನಿರೂಪಣೆ ಮಾಡುವಾಗ ನಮ್ಮನ್ನು ಪರಿಚಯಿಸುವ ರೀತಿ ಆಗಿರ್ತದೆ. ಆದರೆ ಮೇಡಮ್ ಅವರು ಚೆಂದಾಗಿ ಎಷ್ಟು ಬೇಕಷ್ಟು ಅದನ್ನು ಆ ಹುಡುಗಿ ಹತ್ರ ಇದು ಮಾಡಿಸಿದ್ದಾರೆ, ಅದು ಬಹಳ ಸಂತೋಷ ಅಂತ ಹೇಳ್ತಾ, ಸರಿ ಎಷ್ಟು ಗಂಟೆಗೆ ಇದೀಗ ಮುಗಿಸ್ಬೇಕು? ನನ್ನನ್ನು ಕರೆದವ್ರು ಯಾರಿಲ್ಲ ಅಲ್ಲ, ಮುಗಿಸೋದು ಎಷ್ಟು ಗಂಟೆಗೆ ಅಂತೇಳಿ. ಓ ಸರ್, ಓ ಹೋ ಮತ್ತೆ ನಾನು ಮನೆ ಹೋಗೋ, ನಾಳೆ ಬೆಳಿಗ್ಗೆವರೆಗೆ ಮಾತಾಡ್ತೀನಿ. ಇವ್ರು ಕೂತ್ರು ಸೈಡ್ ಮಾತಾಡ್ಬೋದು ಅಂದರೆ ಕೆಲವೊಮ್ಮೆ ಈ ಜಾತ್ರೆಯಲ್ಲೆಲ್ಲ ನಮ್ಮನ್ನು ಕರೆಯೋದಿರ್ತದೆ. ಸಂಜೆ 5 ಗಂಟೆ 6 ಗಂಟೆ ಕಾರ್ಯಕ್ರಮ ಶುರು ಅಂತ ಹೇಳೋದು. ಆಮೇಲೆ ಇಲ್ಲಿ ಬಂದವರೆಲ್ಲ ಮಾತಾಡಿ ಹೋದ ಮೇಲೆ ಎಲ್ಲ ಅನೌನ್ಸ್ ಮಾಡೋದು, ಇದೀಗ ಮನು ಹಂದಾಡಿ ಅವರು ನಮ್ಮ ಜೊತೆ ಇದ್ದಾರೆ ಜೀವ ಬಿಡಲಿಲ್ಲ ಅಂತ ಹೇಳೋದವ್ರು. ಇನ್ನೂ ಜೀವಿದ್ದ, ಇನ್ನೊಂದು ಅರ್ಧ ಗಂಟೆ ಹೆಚ್ಚಿಗೆ ಮಾತಾಡಿ ಯಾರು ಅಂತ ಮಾತಾಡಿ ಆದಮೇಲೆ ಒಂದು ದಿವಸ ರಾತ್ರಿ 2 ಗಂಟೆಗೆ ನಮ್ಮ ಮೈಕ್ ಸಿಕ್ತು. ನಾವು ಮಾತಾಡಿ ಶುರು ಮಾಡಿದ್ದೆ ತಡ ಎದುರಿದ್ದೊಂದು ಗಂಡಸು ಎದ್ದು ಹೋಗಿಬಿಟ್ಟು ನನಗೆ ಹೆದರಿಕೆ ಆಯ್ತು. ಎಲ್ಲರೂ ಹಿರಿಯವರಿಗೆ ತಪ್ಪು ಮಾತಾಡಿದ್ನ ನಾನು, ಅಥವಾ ಹಿರಿಯರನ್ನು ಉದ್ದೇಶಿಸಿ ಮಾತಾಡುವಾಗ ಏನಾದ್ರು ತಪ್ಪಾಯ್ತಾ ಅಂಥೇಳಿ ಪಕ್ಕದಲ್ಲಿರುವ ಹೆಂಗಸನ್ನು ಕೇಳಿದೆ. ಅವ್ರು ಎದ್ದು ಹೋದ್ರಲ್ಲ, ಯಾಕೆ? ನೀವು ಸುಮ್ಮನಿರಿ ಹಂದಾಡಿಯವರೇ, ಅದು ನನ್ನ ಗಂಡ. ಅವ್ರು ಎದ್ದು ಹೋದದ್ದು ಯಾಕೆ? ಅವ್ರಿಗೆ ನಿದ್ದೆಗಣ್ಣಲ್ಲಿ ನಡೆಯುವ ಅಭ್ಯಾಸ, ನೀವು ಮಾತಾಡಿ ಅಂದರೆ. ಈ ಮಧ್ಯಾಹ್ನ ಮಾತಾಡಿ ನಿದ್ದೆಗಣ್ಣಲ್ಲಿ ನಡೆಯುವ ಅಭ್ಯಾಸ ಇಲ್ಲ. ಆಗ ಯಾರೋ ಮೇಡಮ್ ಹೇಳಿದ್ರಲ್ಲ, ಪಾಯಸ ತಿನ್ಕೊಂಡು ಬಂದು ತೂಕಡಿಸುವುದು ಅಂತೇಳಿ. ಊಟ ಆಯ್ತಾ? ಈಗ ಊಟ ಆಯ್ತಾ? ಹಾಂ, ನನಗೆ ಯಾರೋ ಊಟ ಮಾಡ್ತೀರಿ ಕೇಳಿದರು. ಊಟ ಮಾಡಿದರೆ ನಾನು ಇಲ್ಲಿ ಮೈಕ್ ಮೇಲೆ ಮಲಗ್ತೇನೆ, ಮತ್ತೆ ಹೇಳುವುದಿಲ್ಲ. ಅದಕ್ಕಾಗಿ ಈ ಊಟದ ಸಂದರ್ಭದಲ್ಲಾದರೂ ಮೈಕ್ ಕೊಟ್ಟರೆ ಮಾತಾಡುವುದು ಕಷ್ಟ, ಎದುರು ಕೂತವರು ಕೂಡ ಕೇಳುವುದು ಕಷ್ಟ. ಯಾಕಂದರೆ ಇಡೀ ಚಕ್ರ ನಡೆಯುವುದು ಈ ತಿಗರಿ ಅಂತ ಹೇಳ್ತಾರೆ.
ಕೃಷ್ಣನ ಚಕ್ರ ಎಲ್ಲ ನಡೆಯುವುದು ಈ ಹೊಟ್ಟೆಯೊಳಗೆ. ಈ ಚಕ್ರ ಸರಿ ತಿರುಗಿದರೆ ಭೂಮಂಡಲದ ಚಕ್ರ ಸರಿ ತಿರುಗುತ್ತಾ ಇರ್ತದೆ. ಅದಕ್ಕಾಗಿ ಊಟದ ಹೊತ್ತಿಗೆ ಸ್ವಲ್ಪ ಮಾತಾಡೋದು ಕಷ್ಟ ಅಂತ ಹೇಳ್ತಾ, ನಮ್ಮಲ್ಲಿ ಕೆಲವರು ಮನೆಗೆ ಬಂದಾಗ ಉಪಚಾರ ಮಾಡೋದು, ಅಥವಾ ನಾನೇ ಒಂದು ಸರಿ ಅಂಗಡಿ ಇಟ್ಟಿದ್ದೆ ಸಣ್ಣ, ಈ ಶಾಲೆ ಮಾಡುವ ಮುಂಚೆ ಒಂದು ಅಂಗಡಿ ಇಟ್ಟಿದ್ದೆ, ಸಣ್ಣ ಒಂದು ಬೀಡ್ ಅಂಗಡಿ, ಎಲ್ಲ ಐಟಮ್ ಇಟ್ಟಿದ್ದೆ. ಇನಾಗ್ರೇಷನಿಗೆ ಎಲ್ಲರೂ ಬಂದಿದ್ದರು. ಆವಾಗ ಒಬ್ಬ ಊರಿನ ಹುಡುಗ ಬಂದು ಕೇಳೋದು, ಹಂದಡಿಯವರೇ ನೀವಿನ್ನೂ ಶಾಲೆಗೆಲ್ಲ ಹೋಗೋದಿಲ್ವಾ? ಇಲ್ಲ, ಇಲ್ಲಿ ಅಂಗಡಿಯಲ್ಲೇ ಇರ್ತೀರಾ? ಹೌದು, ನಾನು ಅಂಗಡಿಯಲ್ಲೇ ಇರ್ತೇನೆ. ಎಲ್ಲ ಐಟಮ್ ಸಿಗುತ್ತಾ ನಿಮ್ಮ ಅಂಗಡಿಯಲ್ಲಿ? ಹೌದಪ್ಪ, ಎಲ್ಲ ಐಟಮ್, ಹಣ್ಣು, ಹಾಲು, ಬಿಸ್ಕೆಟ್, ಚಾಕ್ಲೇಟ್ ಎಲ್ಲ ಸಿಕ್ಕತ್ತು. ನೀವು ಅಂಗಡಿಯಲ್ಲಿ ಮೊಟ್ಟೆ ಇಡ್ತೀರಾ? ಯಾರು, ನಾನು ಮೊಟ್ಟೆ ಇಡೋದಾ? ಮೊಟ್ಟೆ ಇಡೀ ಕೋಳಿದೆ, ಮೊಟ್ಟೆ ಮಾರ್ಬೋದು ನಾನು. ಹಾಗಾಗಿ ನಮ್ಮಲ್ಲಿ ಭಾಷೆಗಳನ್ನು ಚೂರು ಆಚೆ ಈಚೆ ಮಾಡಿದರೂ ಕೂಡ ವ್ಯತ್ಯಾಸ ಆಗ್ತದೆ. ಈಗ ಮನೆಗೆ ಬಂದವರು ಯಾರಾದರೂ ಕೇಳಿದರೆ ಇದು ಒಂದು ಶಬ್ದವನ್ನು ನೀವು ತಿಳ್ಕೊಳ್ಳಿ. ತುಂಬ ಆತ್ಮೀಯರಾದರೆ ಬನ್ನಿ ದಯವಿಟ್ಟು ಚಾ ಕುಡೀರಿ, ದಯವಿಟ್ಟು ಚಾ ಕುಡಿದು ಹೋಗಿ ಅಂತ ಹೇಳ್ತೇವೆ. ಅದನ್ನೇ ಚೂರು ಆಚೆ ಮಾಡಿದರೆ ಚಾ ಕುಡಿದು ದಯವಿಟ್ಟು ಹೋಗಿ ಅಂತ ಯಾರಿಗಾದರೂ ಹೇಳಿ ನೋಡಿ, ಇನ್ನು ದೇವರಣೆಯವರು ನಿಮ್ಮ ಮನೆಗೆ ಬರುವುದಿಲ್ಲ. ಅದಕ್ಕಾಗಿ ಶಬ್ದಗಳನ್ನು ಚೂರು ಆಚೆ ಈಚೆ ಮಾಡಿದರೂ ಕೂಡ ಅಲ್ಲಿ ವ್ಯತ್ಯಾಸಗಳು ಬಹಳಷ್ಟು ಕಂಡು ಬರ್ತದೆ. ಅದಕ್ಕಾಗಿ ದಯವಿಟ್ಟು ಚಾ ಕುಡಿದು ಹೋಗಿ ಅನ್ನಬೇಕು, ಬಿಟ್ಟರೆ ಚಾ ಕುಡಿದು ದಯವಿಟ್ಟು ಹೋಗಿ ಅಂತೇಳಿ ಯಾರಿಗೂ ಹೇಳಬೇಡಿ. ಮತ್ತು ಕೆಲವೊಮ್ಮೆ ಈ ನೀವು ಮೈಕ್ ಕೊಟ್ಟು ಅನೌನ್ಸ್ ಮಾಡುವಾಗ ಇರ್ತದೆ, ದೊಡ್ಡ ಕಾರ್ಯಕ್ರಮ ಗಂಡದ ಉತ್ಸವಗಳೆಲ್ಲ, ಅವರು ಮೈಕ್ ಕೊಟ್ಟರೆ ಕೂಡಲೇ ನಾವು ಲೆಕ್ಕ ಹಾಕಬೇಕು, ಇವರು ಬೇಗ ಮಾತಾಡಿ ಇಡ್ತಾರ ಇಲ್ಲೂ ಒಂದು ಗೊತ್ತಾಗೋದು. ಯಾಕೆ ಕೇಳಿದರೆ, ದಯವಿಟ್ಟು ಅಲ್ಲಿ ಸಾಲಾಗಿ ಆ ದಯವಿಟ್ಟು ಅನ್ನುವ ಶಬ್ದ ಏನು ಪಾಪ ಮಾಡಿದೆಯೋ ಗೊತ್ತಿಲ್ಲ. ದಯವಿಟ್ಟು ಅಲ್ಲಿ, ದಯವಿಟ್ಟು ಅವರು ಬರ್ತಾ ಇದ್ದಾರೆ, ದಯವಿಟ್ಟು ಇವರು ಬರ್ತಾ ಇದ್ದಾರೆ. ನಾನು ಬರುವಾಗಲೂ ಹಾಗೆ ಅನೌನ್ಸ್ ಮಾಡಿದರು ನೋಡಿ, ಅಲ್ಲಿಗ ಮನು ಅಂದಾಡಿ ಅವರು ಬರ್ತಾ ಇದ್ದಾರೆ, ದಯವಿಟ್ಟು ಸ್ಟೇಜ್ ಎದುರು ಇರುವ ಚಪ್ಪಲಿಯನ್ನು ತಗೊಳ್ಳಿ ಅಂದ್ರೆ ಯಾಕೇನೋ ಗೊತ್ತಿಲ್ಲ. ನಿಮಗೆ ಕೇಳಲಿಕ್ಕೆ ಇಂಪಾಗ್ಬೋದು, ಅಲ್ಲಿ ಎಲ್ಲ ಆದದ್ದು ಹಾಗೆ, ಬಹುಶಃ ರಾಶೆ ಬಿದ್ದಿದೆ, ಅದನ್ನು ಚಪ್ಪಲಿ ತೆಗೀರಿ ಅಂತ ಹೇಳಿರ್ಬೋದು. ಹಾಗೆ ಅನೌನ್ಸ್ಮೆಂಟ್ಗಳಲ್ಲಿ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನಮ್ಮ ಭಾಷೆಯನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡ್ರೆ, ಮತ್ತು ನಾವು ಭಾಷೆ ಯಾರೇ ಏನು ಮಾತಾಡಿದರೂ ಅದನ್ನು ಹೆಚ್ಚು ಕಡಿಮೆ ಆದದಿದ್ದರೂ ಕೂಡ ನಾವು ಅದನ್ನು ಹಾಸ್ಯಕ್ಕಾಗಿಯೇ ತಗೊಳ್ಬೇಕು. ಯಾಕಂದರೆ ಅನುದಿನದ ಆರೋಗ್ಯದ ಆದಿಯೇ ನಗು, ಹಲವು ದುಮ್ಮಾನಗಳ ಶಮನವೇ ನಗು, ಚಿಂತೆ ಎಂಬ ವ್ಯಾಧಿಗೆ ಔಷಧವೇ ನಗು, ನೋವು ಮರೆಸುವ ಮಾತ್ರೆಯೇ ನಗು, ದುಕ್ಕಡಕ್ಕೆ ದುಮ್ಮಾನಕ್ಕೆ ಆ ಶಾಂತ ಶಮನವೇ ನಗು, ಹಬ್ಬಿ ಹರಿದ ಹಸಿರಿಗೆ ಧಾತ್ರಿಯೇ ನಗು, ಅಗಣಿತ ತಾರೆಗಳ ರಾತ್ರಿಗೆ ಆ ಚುಕ್ಕೆಯೇ ನಗು. ಈ ಭ್ರಮರ ಇಂಚರ ಕಾರ್ಯಕ್ರಮದಲ್ಲಿ ನೀವು ಹಲ್ಲು ತೋರಿಸಿ ಚಪ್ಪಾಳೆ ಬಿರಿದರೆ ಅದು ಈ ನುಡಿ ಹಬ್ಬದ ಸಾರ್ಥಕ ನಗು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಈಗೆಲ್ಲ ಮೊಬೈಲ್ ಕಾಲ, ಮೊದಲೆಲ್ಲ ಬೇರೆ ಈ ನಾವು ಲೆಟರ್ ರೈಟಿಂಗ್ ಅದು ಇದೆಲ್ಲ ಇತ್ತು. ಭಾಷೆಗಳನ್ನು ನಾವು ಹೆಚ್ಚಾಗಿ ಚಂದ ಭಾಷೆ ಕೇಳಲಿಕ್ಕೆ ಎಲ್ಲಿ ಸಿಗತ್ತೆ ಕೇಳಿದರೆ, ರೇಡಿಯೋ ಇದ್ದರೆ ನಿಮ್ಮ ಮನೆಯಲ್ಲಿ ಹಾಕಿ. ಆ ರೇಡಿಯೋ ಸಂಸ್ಕೃತಿಯನ್ನು ಬಿಡಬೇಡಿ, ಎಷ್ಟು ಚೆಂದ. ಇದೀಗ ಪ್ರದೇಶ ಸಮಾಚಾರ. ಇವತ್ತು ಅಲ್ಲಲ್ಲಿ ಮೋಡ ಆದ ಕಾರಣ ಮಳೆ ಬರುವ ಸಂಭವ ಇದೆ. ಇದನ್ನು ರೇಡಿಯೋದಲ್ಲಿ ಹೇಳೋದು. ಯಬ್ಬಾ, ಇದನ್ನೆಲ್ಲರೂ ಟಿ ವಿಯಲ್ಲಿ ಕೊಟ್ಟು ನೋಡಬೇಕು. ಮಳೆ ಬರಬೇಕಿದ್ರೆ ಯಾರು ಹೆದರಿ ಸಾಯಬೇಕು. ಇವತ್ತು ವರುಣನ ಆರ್ಭಟ, ಮಳೆ ಬರಲಿ ಬಿಡಲಿ, ಇವರಿಗೆ ಹೇಳಿದರೆ. ಆದರೆ ಇದನ್ನೇ ನೀವು ರೇಡಿಯೋದಲ್ಲಿ ಕೇಳಿ, ಎಷ್ಟು ಚಂದ ಮಾತುಕತೆ ಅಂದರೆ ಅಷ್ಟು ಚಂದ. ಆದ್ದರಿಂದ ಸ್ವಲ್ಪ ರೇಡಿಯೋ ಕೇಳುವ ಸಂಸ್ಕೃತಿಯನ್ನು ಇವತ್ತಿಗೂ ನೀವು ಬಳಸ್ಕೊಳ್ಬೇಕು. ಬೆಳಿಗ್ಗೆಯಿಂದ ಶುರುವಾದರೆ ಸಂಜೆವರೆಗೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರ್ತವೆ. ನೀವೇ ಆಗ ಇಲ್ಲಿ ಕರೆದಂಥ ಮಕ್ಕಳನ್ನು ರೇಡಿಯೋದಲ್ಲಿ ಯಕ್ಷಗಾನ ತಾಳಮದ್ರೆ ಮಾಡಿದಂಥ ಕಾರ್ಯಕ್ರಮಕ್ಕೆ ನೀವು ಪ್ರಶಸ್ತಿಯನ್ನು ಕೊಟ್ಟರಿ. ಮತ್ತು ನಿಮ್ಮಲ್ಲಿ ದುರ್ಗಾ ಮಕ್ಕಳ ಬಳಗ ಅಂಥೇಳಿ ಇದೆಯಾ? ಇಲ್ಲಿದೆ ಅಲ್ಲ, ದುರ್ಗಾ ಯಕ್ಷಗಾನ ಒಂದು ಮಕ್ಕಳ ಬಳಗ. ಬಹುಶಃ ನಮ್ಮ ಕಡೆ ಒಂದು 2 ಶೋವನ್ನು ಮಾಡಿರಬೇಕಂತ ಎಣಿಸ್ತೇನೆ ನಾನು. ಆ ಸ್ಟೂಡೆಂಟ್ ಇಲ್ಲಿ ಯಾರೋ ಇದ್ದಿದ್ರು, ಭೇಟಿಯಾಗಿದ್ದರು, ನಮಗೆ ಆ ಕಡೆ ಬಂದಿದ್ದರು ಅಂತ ತಿಳ್ಕೊಳ್ತೇನೆ ನಾನು. ಇರಲಿ. ಆದರೆ ಈ ಟಿ ವಿ ಭಾಷೆ ಆದರೂ ಒಡ್ಡಿಲ್ಲ, ರೇಡಿಯೋ ಭಾಷೆ ಆದರೂ ಒಡ್ಡಿಲ್ಲ. ಮೊದಲು ನಾವು ಕೇಳಿದ 3 ಈ ಭಾಷೆಗಳಲ್ಲಿ, ಒಂದು ಹಳೆಗನ್ನಡ, ಒಂದು ನಡುಗನ್ನಡ, ಇನ್ನೊಂದು ಹೊಸಗನ್ನಡ ಅಂಥೇಳಿ. ಇನ್ನೂ 10 ವರ್ಷ ಬಿಟ್ಟು ಮಕ್ಕಳೇ ಕನ್ನಡದಲ್ಲಿ 3 ಪ್ರಕಾರಗಳನ್ನು ಹೇಳಿ ಅಂದರೆ, ವಾಟ್ಸಪ್ ಕನ್ನಡ, ಯೂಟ್ಯೂಬ್ ಕನ್ನಡ, ಗೂಗಲ್ ಕನ್ನಡ, ಇದು 3 ಬರುವುದು ಬಿಟ್ಟರೆ ಬೇರೆ ಯಾವ ಕನ್ನಡಗಳು ನಮ್ಮ ಹುಡುಕ್ಲಿಕ್ಕೆ ಸಿಗೋದು ಭಾಳ ಕಷ್ಟ. ಯಾಕಂದರೆ ನಾವು ಅಷ್ಟು ಮೊಬೈಲಿಗೂ ಮತ್ತೊಂದಕ್ಕೂ ಎಡಿಕ್ಟ್ ಆಗಿ ಹೋಗಿದ್ದೇವೆ. ಅಲ್ಲಿ ಕೆಲವೊಮ್ಮೆ ಇವರು ಹೆಡ್ಡಿಂಗ್ ಕೊಡೋದು ಹಾಗೆ, ಪಂಚಾಯತ್ ಅಧ್ಯಕ್ಷನನ್ನು ಕಾಲಡಿ ಹಾಕಿ ತುಳಿದ, ಅಥವಾ ಪಂಚಾಯತ್ ಅಧ್ಯಕ್ಷನನ್ನು ಓಡಿಸಿ ಅಟ್ಟಾಡಿಸಿಕೊಂಡು ಹೋದ ಆನೆಗೆ ಪಂಚಾಯತ್ ಅಧ್ಯಕ್ಷ ಅಂತ ಗೊತ್ತಿತ್ತಾ? PDO ಆದರೆ ಬಿಟ್ಟು ಹೋಗ್ತಿತ್ತದು. ಹಾಗೆ ನಾವು ಹೆಡ್ಡಿಂಗ್ ಕೊಡುವಾಗ, ಅಥವಾ ಮಕ್ಕಳಿಗೆ ಇದು ಹೆಡ್ಡಿಂಗಿಗೆ ತಪ್ಪಾಗಿದೆ ಅಂತ ಹೇಳೋದಲ್ಲ, ಇಂಥ ಎಷ್ಟೋ ವಿಚಾರಗಳನ್ನು ನಾವು ಹೇಳುವಾಗ ಆ ಭಾಷೆಯನ್ನು ಸರಿಯಾಗಿ ಹೇಳುವುದು ಮಾತ್ರ ಅದು ನುಡಿ ಹಬ್ಬದ ಸಾರ್ಥಕತೆ. ಅಂದರೆ ಮಕ್ಕಳಿಗೊಂದು ಭಾಷೆ ಅಂತ ಇರ್ತದೆ, ಅದನ್ನು ಕಲಿಸೋದು ಯಾರು ಕೇಳಿದರೆ ತಾಯಿಯ ಹೃದಯ ಭಾಷೆ
ಎಲ್ಲ ಮಕ್ಕಳಿಗೂ ಅದು ಅರ್ಥ ಆಗ್ತದೆ. ಬೇರೆ ಯಾವ ಭಾಷೆ ಯಾರಿಗೂ ಅರ್ಥ ಆಗೋದಿಲ್ಲ. ಜಗತ್ತಲ್ಲಿ ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಮಾತಾಡಿ, ಅರ್ಥ ಆಗದೇ ಇದ್ದರೆ, ಒಂದೇ ಒಂದು ಭಾಷೆ ಅರ್ಥ ಆಗೋದಿದ್ದರೆ ಅದು ತಾಯಿಯ ಹೃದಯದ ಭಾಷೆ. ಅದಕ್ಕಾಗಿ ಈ ಭಾಷಾ ಬೆಳವಣಿಗೆಯಲ್ಲಿ ಅತಿ ಹೆಚ್ಚಿನ ಪಾತ್ರ ಯಾರದ್ದು ಕೇಳಿದರೆ ಹೆಣ್ಣು ಮಕ್ಕಳದು. ಅದಕ್ಕಾಗಿ ಒಂದು ಚಪ್ಪಾಳೆ ಹೆಣ್ಣು ಮಕ್ಕಳಿಗಿರಲಿ. ಅದಕ್ಕೆ ಹೃದಯದ ಭಾಷೆ ಅಂತ ಹೇಳ್ತೇವೆ. ಆದ್ದರಿಂದ ಆ ಹೃದಯದ ಭಾಷೆಯನ್ನು ನಾವು ಆದಷ್ಟು ಬಳಸ್ಕೊಂಡು ಹೋಗಬೇಕಂತ ಹೇಳ್ತಾ, ಹೀಗೆ ಮಾತಾಡ್ತಾ ಹೋದರೆ ಈ ಮೀಡಿಯಾದ ಭಾಷೆಗಳಿರ್ಬೋದು, ಆಮೇಲೆ ಈ ಯೂಟ್ಯೂಬಲ್ಲಿ ಬರುವಂಥ ಭಾಷೆಗಳು. ಯೂಟ್ಯೂಬಲ್ಲಿ ಕೆಲವು ಟೈಟಲ್ ಕೊಟ್ಟಿರ್ತಾರೆ, ನೋಡಿದರೆ ಏನು ಭಾರಿ ಒಂದು, ನೀವು ಕಟೀಲು ಭ್ರಮರ ಇಂಚರದಲ್ಲಿ ಮನು ಹಂದಾಡಿಯವರು ಮಾತಾಡಿದ್ದು ಕೇಳಿದರೆ ಶಾಕ್ ಆಗ್ತೀರಾ. ಏನು ಶಾಕ್ ಆಗಲಿಕ್ಕೆ ಇಲ್ಲ, ಕರೆಂಟ್ ಸರಿಗೆ ಮೆಟ್ಟಿದ್ದೇವೆ ನಾವಿಲ್ಲಿ. ಏನು ಶಾಕ್ ಆಗಲಿಕ್ಕೆ? ಅಲ್ಲೇ ಟೈಟಲ್ ಬರ್ತಿರ್ಬೇಕು, ನಾಳೆ ಇಂಥ ಕಾರ್ಯಕ್ರಮದಲ್ಲಿ ಇಂಥವ್ರು ಮಾತಾಡಿದ್ದು ಕೇಳಿದರೆ ನೀವು ಶಾಕ್ ಆಗ್ತೀರಾ. ನಿಮಗೆ ಮತ್ತೇನು ತಲೆನೋವು ಇಂಥದನ್ನು ಬಳಸಿ. ಮತ್ತು ಈಗ ನಮ್ಮದು ಒಂದೇ ಒಂದು ದೊಡ್ಡ ದುರಂತ ಏನು ಕೇಳಿದರೆ, ಒಂದು ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿದರೂ ಕೂಡ ನಾವು ಏನು ಮಾಡ್ತೇವೆ ಕೇಳಿದರೆ ಡಾಕ್ಟ್ರನ್ನ ಸಂಪರ್ಕ ಮಾಡುವುದಿಲ್ಲ. ನಮ್ಮ ಮನೆಯಲ್ಲಿ ಹಿರಿಯವರಿದ್ದರು ಅವರನ್ನು ಸಂಪರ್ಕ ಮಾಡುವುದಿಲ್ಲ. ನಾವು ಸಂಪರ್ಕ ಮಾಡುವುದು ಯಾರನ್ನ ಕೇಳಿದರೆ ಗೂಗಲ್. ನೆಗಡಿ ಆದರೆ ಏನು ಮಾಡಬೇಕು, ಅದು ಒಂದು ಭಾಷೆ ಬರೆದಿದ್ದಲ್ಲಿ ಓಪನ್ ಆಗ್ತದೆ. ನೆಗಡಿ ಆದರೆ ನೀವು ಹೀಗೆ ಮಾಡಿ ನೆಗಡಿಯಿಂದ ತಗೊಂಡು ಹೋಗಿ ನಮಗೆ ವಾಪಸ್ ಬರಲಾರ್ದಂಥ ಕಾಯಿಲೆಗೆ ಅದನ್ನು ತಗೊಂಡು ಹೋಗಿ ಹಾಕ್ಬೋದು. ಅದರಿಂದ ನಿಮಗೇನಾದರೂ ಸಣ್ಣ ಪುಟ್ಟ ಆರಾಮಿಲ್ಲ ಅಂತ ಹೇಳಿದರೆ ಗೂಗಲಲ್ಲಿ ಹುಡುಕಬೇಡಿ, ಫಸ್ಟ್ ಹೋಗಿ ಡಾಕ್ಟ್ರನ್ನ ಮಾತಾಡಿಸಿ, ಆಮೇಲೆ ಗೂಗಲ್ ಏನಂತ ಹೇಳ್ಬೋದು. ಅಷ್ಟೇ ಬಿಟ್ಟರೆ ಗೂಗಲಲ್ಲಿ ಬರುವಂಥ ಎಲ್ಲ ಮೆಡಿಸಿನ್ಗಳು ಒಳ್ಳೆಯದಲ್ಲ, ಯಾರೋ ಒಬ್ಬ ತಾನು ಕುಳ್ಳ ಅಂತ ತಿಳ್ಕೊಂಡು ತನ್ನನ್ನು ಹೈಟ್ ಮಾಡ್ಕೊಳ್ಳಿಕ್ಕೆ ಗೂಗಲ್ ಸರ್ಚ್ ಮಾಡಿ ಯಾರೋ ಹತ್ರ ಹೋಗಿ ಏನೋ ಮಾಡಿಕೊಂಡು ಎರಡೂ ಕಾಲನ್ನು ಕತ್ತರಿಸಿ ಬಿದ್ದು ಇವತ್ತು ಕೂಡ ಒದ್ದಾಡಿದ ಉದಾಹರಣೆ ನಮ್ಮಲ್ಲಿ ಜೀವಂತ ಇದೆ. ಅದಕ್ಕಾಗಿ ನಾನು ಇದನ್ನು ಯಾಕೆ ಹೇಳಿದೆ ಕೇಳಿದ್ರೆ, ಇದು ಗೂಗಲ್ ನೀವು ಆರೋಗ್ಯದ ಬಗ್ಗೆ ಮಾತ್ರ ಅಲ್ಲ, ಮಾಸ್ಟರ್ ಶಾಲೆಯಲ್ಲಿ ಹೇಳ್ತಾರೆ, ಮಕ್ಕಳೇ ನಾಳೆ ಇಂಥದ್ದೊಂದು ಬರ್ಕೊಂಡು ಬನ್ನಿ ಅಂತೇಳಿ. ನಿಮ್ಮ ಮನೇಲಿ ಹಿರಿಯವರು ಇರ್ತಾರಲ್ಲ, ಅವ್ರ ಹತ್ರ ಕೇಳಿ 4 ಪದ ಹೇಗೆ ಏನು ಅಂಥೇಳಿ. ನಿಮ್ಮಲ್ಲಿ ಬೇರೆಯವರು ಇರ್ತಾರೆ, ಊರಲ್ಲಿ ದೊಡ್ಡವರು ಇರ್ತಾರೆ, ಯಕ್ಷಗಾನ ತಾಳ್ಮದಲ್ಲಿ ಅರ್ಥಧಾರಿಗಳಿರ್ತಾರೆ, ಅಂಥವ್ರನ್ನೆಲ್ಲ ಬಳಸ್ಕೊಳ್ಳಿ, ಅವ್ರ ಹತ್ರ ಕೇಳ್ಕೊಳ್ಳಿ. ಅದು ಬಿಟ್ಟುಕೊಂಡು ಗೂಗಲ್ ಇಂಥದನ್ನೇ ಹೇಗೆ ಹುಡುಕುವುದು, ಇಂಥದನ್ನೇ ಹೇಗೆ ಬರೆಯುವುದು ಅಂತ ಕೇಳ್ತೀರಿ. ಗೂಗಲಲ್ಲಿ ಹುಡುಕಿ ಬರೆದಂಥ ನಾಲೆಜ್ ಯಾವತ್ತೂ ನಿಮ್ಮನ್ನು ಮುಂದೆ ತಗೊಂಡು ಹೋಗುವುದಿಲ್ಲ. ನಿಮ್ಮ ಶಾಲೆಯಲ್ಲಿ ಒಂದು ಲೈಬ್ರರಿ ನೋಡಿದರೆ ನಮಗೆ ಭಾಳ ಆಶ್ಚರ್ಯ ಇದೆ. ಅಂಥ ಲೈಬ್ರರಿಯಲ್ಲಿ ಬೆಳೆದ ಮಕ್ಕಳು ಮಾತ್ರ ಮುಂದೆ ಜೀವನದಲ್ಲಿ ಸಫಲರಾಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಗೂಗಲ್ ಬಿಡಿ, ಲೈಬ್ರರಿ ಕಡೆ ನಡೀರಿ ಅಂತ ಹೇಳ್ತಾ, ಯಾಕಂದರೆ ನಾನು ಈ ಗೂಗಲಲ್ಲಿ ಕೆಲವೊಂದು ಭಾಷೆಗಳನ್ನು ನೋಡಿದ್ದೇನೆ. ಮತ್ತು ಈ ಬರವಣಿಗೆಯನ್ನು ನಾವು ಬೋರ್ಡ್ ಇದರಲ್ಲಿ ನೋಡಬೇಕು. ಕೆಲವರೆಲ್ಲ ಬೈಕ್ ತೊಗೊಂಡವ್ರಿಗೆ ಬಹಳ ಒಂದು ಚಟ ಇರ್ತದೆ, ಬೈಕ್ ಮೇಲೆಲ್ಲ ಹೆಸರು ಹಾಕೋದು, ತಂದೆ ತಾಯಿ ಆಶೀರ್ವಾದ ಅಂತ ಹಾಕಿದವ ರಾತ್ರಿ 12 ಗಂಟೆ ಆದರೂ ಮನೆ ಬರುವುದಿಲ್ಲ. ಅವ ಅಲ್ಲೇ ಮನೆಯಲ್ಲಿ ಊರೆಲ್ಲ ತಿರುಗ್ತಾ ಇರ್ತಾನೆ, ಬಿಟ್ಟರೆ ಮನೆ ಬರುವುದಿಲ್ಲ. ಮತ್ತು ಇನ್ನೂ ಕೆಲವರು ಮುಂದುವರೆದು ಹಾಕೋದಿದೆ, ಆ ಬೈಕ್ ಬಿಸಿ ಸೈಲೆನ್ಸರ್ ಮೇಲೆ ಡೋಂಟ್ ಕಿಸ್ ಮೀ ಅಂತೇಳಿ. ನಮಗೆ ಮಂಡೆ ಪೆಟ್ಟಿ ಇವನು ಬೈಕ್ ಸೈಲೆನ್ಸರು ಹೀಗಂತ ಹೋಗಿ ಮುತ್ತು ಕೊಡ್ಲಿಕ್ಕೆ. ಇಂಥವೆಲ್ಲ ತುಂಬ ವ್ಯತಿರಿಕ್ತ ಇರ್ತವೆ. ಮತ್ತು ಕೆಲವರು ರಿಕ್ಷದ ಹಿಂದೆ ಹಾಕಿರ್ತಾರೆ, ಹುಡುಗಿ ಹಿಂದೆ ಹೋದರೆ ಗೋಳು, ಗಾಡಿ ಹಿಂದೆ ಹೋದರೆ ಧೂಳು. ಯಾರು ದೂಡ್ತಾರೆ ನಿಮ್ಮನ್ನು ಹೋಗಿ ಹುಡುಗಿಯಿಂದ ಓಡು, ಗಾಡಿ ಹಿಂದೆ ಓಡು ಅಂತೇಳಿ? ಏನಿಲ್ಲ, ಆ ಭಾಷೆಗಳು ಅವು ಅಲ್ಲ, ಅಲ್ಲಿ ಹಿಂದೆ ಬರೆದದ್ದು ಭಾಷೆ ಅಲ್ಲ. ನೀವು ಶಾಲೆಯಲ್ಲಿ ಅಧ್ಯಾಪಕರ ಕೈಯಲ್ಲಿ ಏನು ಕಲ್ತೀರಿ ಅದು ಮಾತ್ರ ಭಾಷೆ. ಭಾಷೆಯಲ್ಲಿ 2 ವಿಧ ತಗೊಳ್ಬೋದು. ಏನು ಕೇಳಿದರೆ, ಒಂದು ನಿಂದು ಊಟ ಆಯಿತಾ ಕೇಳಿದರೆ ಇದು ಸ್ವರದ ಮಾಧ್ಯಮದ ಭಾಷೆ. ಇನ್ನೊಂದು ಏನು ಕೇಳಿದರೆ, ಯಾರು ತಪ್ಪು ಮಾಡಿದರೆ ಅವನಿಗೆ ಭಾಷೆ ಇಲ್ಲ ಮರೆಯ ಅಂತ ಹೇಳ್ತಾರೆ. ಭಾಷೆಯನ್ನು ಸಂಸ್ಕೃತಿಗೂ ಭಾಷೆ ಅಂತ ಹೇಳ್ತಾರೆ, ನಾವು ಹೇಳುವ ಧ್ವನಿಯ ಗಂಟಿಗೂ ಭಾಷೆ ಅಂತ ಹೇಳ್ತಾರೆ. ಅದರಿಂದ ನಾವು ಹೇಳುವ ಧ್ವನಿಯ ಆ ಗಂಟು ಕೂಡ ಸರಿ ಇರಬೇಕು, ಜೊತೆಗೆ ನಮ್ಮ ಸಂಸ್ಕಾರ ಕೂಡ ಸರಿ ಇರಬೇಕು. ಅದಕ್ಕಾಗಿ ಭಾಷೆ ಅಂತ ಹೇಳೋದು. ಯಾರು ಒಳ್ಳೆ ಭಾಷೆ ಇದ್ದವ ತಪ್ಪು ಮಾಡಿದರೆ ಅವನಿಗೆ ಭಾಷೆ ಇಲ್ಲ ಮರೆಯ ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಒಂದು ಲೈಟ್ ಕಂಬಕ್ಕೆ ಕಲ್ಲು ಹೊಡೀರಿ, ಆವಾಗ ಅವ ಲೈಟ್ ಕಂಬಕ್ಕೆ ಕಲ್ಲು ಹೊಡೆದಿದ್ದ ಮಾತ್ರ ಬಿಟ್ಟರೆ ಅವ ಮಾತಾಡಲಿಲ್ಲ. ಆವಾಗ ಹೇಳ್ತಾರೆ, ಎಂಥ ಭಾಷೆ ಇಲ್ಲ ಅವನಿಗೆ ಅಂತ ಹೇಳ್ತಾರೆ. ಭಾಷೆ ಅಂದರೆ ಏನು? ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿಸುವುದೇ ಭಾಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೀಗೆ ಭಾಷೆಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಹೋದರೆ ಭಾಳಷ್ಟಿದೆ. ಆದರೆ ನಮ್ಮ ಕನ್ನಡ ಅದು ಬೆಳೀತಾ ಮುಂದೆ ಹೋಗಬೇಕಾದ್ರೆ ಮುಖ್ಯ ಶಾಲೆಯಲ್ಲಿ ಏನಿದೆ, ಇವರನ್ನು ಫ್ರೀ ಬಿಡಬೇಕು ಶಾಲೆಯಲ್ಲಿ. ಈಗೀಗ ಅಂಗನವಾಡಿ ಟೀಚರ್ಸ್ ಏನಿದ್ದಾರೆ ಕೇಳಿದರೆ, ಪಾಪ ಅವರಿಗೆ ಪಾಠ ಮಾಡೋದು ಒಂದು ಬಿಟ್ಟು ಮತ್ತೆಲ್ಲ ಕೆಲಸವನ್ನು ಕೊಡ್ತಾರೆ. ದಯವಿಟ್ಟು ಅಂಗನವಾಡಿ ಟೀಚರ್ಸನ್ನು ಫ್ರೀ ಬಿಟ್ಟು ನೋಡಿ, ಮಕ್ಕಳು ಕನ್ನಡ ಭಾಷೆಯನ್ನು ಎಷ್ಟು ಚೆಂದ ಲೀಲಾಜಾಲವಾಗಿ ಸಲೀಸಾಗಿ ಮಾತಾಡದೇ ಇದ್ದರೆ ಹೇಳಿ. ಅದಕ್ಕಾಗಿ ಮಕ್ಕಳು ಭಾಷೆ ಕಲಿಯುವಲ್ಲಿ, ಸಂಸ್ಕೃತರಾಗುವಲ್ಲಿ ದೊಡ್ಡ ಪಾತ್ರ ಯಾರದು ಕೇಳಿದರೆ, ಒಂದು ತಾಯಿದು, ಇನ್ನೊಂದು ಅಂಗನವಾಡಿ ಟೀಚರ್ದು. ಅದಕ್ಕಾಗಿ ಅಂಗನವಾಡಿ ಟೀಚರ್ಸಿಗೆ ಒಂದು ದೊಡ್ಡ ಚಪ್ಪಾಳೆ ನಿಮ್ಮದಿರಲಿ. ನೀವು ಹೇಳಿದಂಥ ಸಮಯ, ನನಗೆ ಕೊಟ್ಟಂಥ ಸಮಯ ಮುಗೀತಾ ಬಂತು. ಸರ್ ಕುಂದಾಪುರ ಕನ್ನಡದಲ್ಲೇ ಮಾತಾಡಿ ಅಂತ ಚೀಟಿ ಕಳಿಸಿದ್ದಾರೆ. ಅಡ್ಡಿಲ್ಲ, ಕುಂದಾಪುರ ಕನ್ನಡದಲ್ಲೇ ಮಾತಾಡುವ. ಆದರೆ ಮಾತಾಡೋದ್ರಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಕ್ಷಮೆ ಇರಬೇಕಂತ ಹೇಳ್ತಾ, ನಮ್ಮಲ್ಲಿ ಈ
ನೀವು ಕೂಡ ಈ ತುಳುಕೂಟ ಅದನ್ನು ಹೇಗೆ ಇದು ಮಾಡ್ಕೊಂಡಿದ್ದೀರೋ ಅದೇ ರೀತಿ ಈ ಕುಂದಾಪುರ ಕನ್ನಡವನ್ನು ಕೂಡ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಂತ ಮಾಡಿ, ಅಂದರೆ ಇದೊಂದು ಅನಾಗರಿಕ ಭಾಷೆ ಅಲ್ಲ, ಇದು ಹಳೆಗನ್ನಡಕ್ಕೆ ಹತ್ತಿರ ಇರುವಂಥ ಭಾಷೆ ಅಂಥೇಳಿ ನಾವು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕಾಗಿ ನಾವು ಕೂಡ ಕುಂದಾಪುರ ಕನ್ನಡ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಆದರೆ ಆ ಹಬ್ಬಕ್ಕೆ ಯಶಸ್ಸು ಸಿಗಲಿಕ್ಕೆ ಒಂದು ಮಹಾಪೂರಕ ಕಾರಣ ಯಾರು ಕೇಳಿದರೆ ನಿಮ್ಮಂಥ ತುಳುನಾಡಿನವರು. ಯಾಕಂದರೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆದಾಗ ಎಲ್ಲರೂ ಒಟ್ಟು ಸೇರಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನೀವು ತುಳುನಾಡಿನವರು ಎಲ್ಲರನ್ನೂ ಸಹೃದಯತೆಯಿಂದ ಪ್ರೀತಿಸುವವರು ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಇಲ್ಲಾಂದರೆ ನಾನು ಬಂದಾಗ ಅಲ್ಲಿ ಮಾತಾಡ್ತಾ, ಸರ್ ನೀವು ಕುಂದಾಪುರ ಕನ್ನಡದಲ್ಲೇ ಮಾತಾಡಿ. ಮತ್ತು ಬೆಳಿಗ್ಗೆ ನಮ್ಮ ಪ್ರದೀಪ್ DM ಅವರು ಫೋನ್ ಮಾಡಿದರು, ಮನೋಣ್ಣ ಹೊರಟಿದ್ರಾ? ಹಾಂ ಹೊರಟಿದೆ ಅಂತ ಹೇಳಿದ್ರು. ಮತ್ತು ಒಂದು ಸ್ವಲ್ಪ ಬಿಟ್ಟು ಹೊರಟಿದ್ರೆ ಬಟ್ಟೆ ಇಸ್ತ್ರಿ ಮಾಡ್ತಿದ್ದೆ, ಹಾಂ ಹೊರಟಿದ್ದೆ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಕೇಳಿದರೆ, ಹೌದು ಪ್ರದೀಪಣ್ಣ ನಾನು ಹೊರಟಿದೆ ಅಂದೆ. ಇನ್ನೊಂದು ಸರಿ ನಾವು ಹೊರಡುವಾಗ ಏನು ಕೇಳಿದರೆ, ಕಾರ್ ಹತ್ತುವಾಗ ಮೊಬೈಲ್ ಕೆಳಗೆ ಬಿಟ್ಟೆ, ನಾನು ಕಾರ್ ಹತ್ತಿದೆ. ಅಷ್ಟೊತ್ತಿಗೆ ಮತ್ತೆ ಫೋನ್ ಮಾಡಿದರು ಪ್ರದೀಪಣ್ಣ. ಅಷ್ಟೊತ್ತಿಗೆ ನಮ್ಮ ಹೆಂಡತಿ ಫೋನ್ ಎತ್ತಿದೆ. ನಮ್ಮ ಹೆಂಡತಿ ಭಾಷೆ ಭಾರಿ ಚಂದ. ನಾನು ಎಲ್ಲೋದ್ರೂ ಹೆಂಡತಿ ಬಗ್ಗೆ ಭಾಳ ಮಾತಾಡ್ತೇನೆ. ಈಗೀಗ ಮಾತಾಡೋದು ಬಿಟ್ಟಿದ್ದೇನೆ. ಯಾಕೆ ಕೇಳಿದರೆ ಹೆಂಡತಿಗೆ ಹೆದರ್ತೇನೆ, ಒಂದು ಲೈವಿಗೆ ಒಂದು ಹೆದರೋದು ನಾನು. ಈಗ ನಮ್ಮ ಮನೇಲಿ ನೋಡ್ತಾ ಇರ್ಬೋದು, ಅದಕ್ಕಾಗಿ ಬೇರೆ ಎಲ್ಲ ಹೇಳೋದಿಲ್ಲ, ಕೆಲವು ಮಾತ್ರ ಹೇಳೋದು ನಾನು. ಯಾಕಂದರೆ ಈಗ ಈ ಬೆಟ್ಟದ ಮೇಲೊಂದು ಮನೆ ಮಾಡಿ ಹುಲಿ ಕರಡಿಗಳಿಗೆ ಒಂಜಿದೊಡೆ ಎಂತಯ್ಯ ಅಂತ ಹೇಳ್ದಂಗೆ ಈ ನೆಟ್ವರ್ಕಿಗೆ ಬಿದ್ದೊಡೆನೆ ಈ ನಾವು ಯಾವುದು ಲೈವ್ ಕಾರ್ಯಕ್ರಮಗಳು ಅಂಜಿದೊಡೆ ಎಂತಯ್ಯ ಅನ್ನೋದಾಗಿದೆ. ಅದಕ್ಕಾಗಿ ಯಾಕಂದರೆ ಮನೆಯಲ್ಲಿ ಸೀದಾ ನೇರ ನೋಡ್ತಾ ಇರ್ಬೋದೇನೋ ಅನ್ನೋದಕ್ಕಾಗಿ ಹೆಚ್ಚು ಹೇಳೋದಿಲ್ಲ, ಕೆಲವು ಮಾತ್ರ. ಇಲ್ಲಿ ಪ್ರದೀಪ್ ಸರ್ ಹೇಳಿದರು ಮನು ಅಣ್ಣ ಅಂದ್ರೆ, ಅಷ್ಟೊತ್ತಿಗೆ ನಮ್ಮ ಹೆಂಡತಿ ಫೋನ್ ತಗೊಂಡು ಮನು ಅಣ್ಣ ಈಗ ಹಾರಲೆ ಅಂದಳ ಕುಂದಾಪುರ ಕನ್ನಡದಲ್ಲಿ. ಇವರು ಪ್ರದೀಪಣ್ಣ ಏನು ತಿಳ್ಕೊಂಡ್ರು, ಹಾರಲ್ಲ ಅಂದ್ರೆ ಸತ್ತೇ ಹೋದ್ರ ಅಂತ ತಿಳ್ಕೊಂಡ್ರೆ. ಅಯ್ಯೋ ಇವತ್ತು ಕಟೀಲಲ್ಲಿ ಕಾರ್ಯಕ್ರಮ ಇತ್ತು ಅವರದ್ದು. ಎಂತಾಗಿದ್ದು, ರಾತ್ರಿ ಆರಾಮಿದ್ದಿದ್ರಲ್ಲ ಅಂತಾರೆ ಪ್ರದೀಪಣ್ಣ. ರಾತ್ರಿ ಆರಾಮಿದ್ರಂದ್ರೆ ಹಾಗಲ್ಲ, ಹೋದ್ರಲ್ಲ ನಮಗೆ ಕಡೆಯಲ್ಲಿ ಹೋರಲ್ಲ, ಈಗ ಜಸ್ಟ್ ಹೋದ್ರಲ್ಲ ಅಂತೇಳಿ. ಹಾಗೆ ಬಿಟ್ಟರೆ ವಿಷಯ ಬೇರೆ ಅಲ್ಲ ಅಂತ ಹೇಳ್ತಾ, ಹೀಗೆ ನಮ್ಮ ಕುಂದಾಪುರ ಕನ್ನಡವೋ ಅಥವಾ ಸಾರ್ವತ್ರಿಕ ಕನ್ನಡವೋ, ಮತ್ತು ನಾವು ಅದನ್ನು ಎಲ್ರಿಗೂ ಅರ್ಥ ಆಗುವಂತೆ ಮಾತಾಡೋದಿದ್ದರೆ ಆ ಭಾಷೆಯನ್ನು ಸಾರ್ವತ್ರಿಕ ಕನ್ನಡ ಅಂತ ಕರಿತೇವೆ, ಎಲ್ರಿಗೂ ಅರ್ಥ ಆಗುವ ಹಾಗೆ. ಇಲ್ಲದೇ ಇದ್ದರೆ ಈಗ ಲಾಗರ್ಸ್ ಎಲ್ಲ ಇರ್ತಾರೆ, ಯೂಟ್ಯೂಬಲ್ಲೆಲ್ಲ ಇರ್ತಾರೆ, ಅವ್ರು ಮಾತಾಡೋದೆಲ್ಲ ಭಾರಿ ಚಂದ. ಕೆಲವರೆಲ್ಲ ನೋಡಿ ಫ್ರೆಂಡ್ಸ್, ನಾವೀಗ ಅವ್ರು ಸರಿಯಾಗಿ ಹುಡ್ಕೊಂಡು ಮಾತಾಡ್ತಾರ, ಫುಲ್ ಟೈಟಾಗಿ ಮಾತಾಡ್ತಾರೆ ಎಂತಂದಿಲ್ಲ. ಆದರೆ ಕೆಲವರು ಭಾಳ ಚಂದ ಮಾತಾಡ್ತಾರೆ. ಕೆಲವರು ಯೂಟ್ಯೂಬಲ್ಲಿ ಭಾಷೆ ಕೇಳಲಿಕ್ಕೆ ಭಾಳ ಚಂದ. ನಮ್ಮಂತೆಯೇ ಉತ್ತರ ಕನ್ನಡದ ಭಾಷೆಯು ಅಷ್ಟೇ ಚಂದ. ಆ ಭಾಷೆಯ ಸೊಗಸು, ಆ ಭಾಷೆಯ ಸೊಗಡು, ಜಾನಪದ ಶೈಲಿ ಆ ಉತ್ತರ ಕನ್ನಡದಲ್ಲಿ ಎಷ್ಟು ಚಂದ ಅಂದರೆ ಅಷ್ಟೂ ಚಂದ. ಅದಕ್ಕಾಗಿ ನಮ್ಮ ಈ ಕನ್ನಡದ ಶೈಲಿಗಳೆಲ್ಲ ಬೇರೆ ಬೇರೆ ಶೈಲಿ ಸೇರಿ ನಮ್ಮ ತಾಯಿ ಭುವನೇಶ್ವರಿಯ ಒಂದು ಕಿರೀಟ ಅಥವಾ ಮುಡಿಯ ಹೂವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ಎಲ್ಲದೂ ಹೌದು, ಶೈಲಿ ಹೌದು ಅಂತ ಹೇಳ್ತಾ, ಹೀಗೆ ಮಾತಾಡಲಿಕ್ಕೆ ಹೋದರೆ ಶೈಲಿಗಳು ಬೇಕಾದಷ್ಟು ಇರ್ತವೆ. ಬಹುಶಃ ನೀವು ಸಮಯದ ಒಳಗೆ ಹೇಳಿದ ಸಮಯ ಒಳಗೆ ಕೊಟ್ಟಿದ್ದಿದ್ದರೆ ಅದು ಕಾರ್ಯಕ್ರಮ ಮತ್ತು ಮುಂದುವರಿತಾ ಮಾತಾಡ್ಬೋದಿತ್ತೇನೋ. ಇದು ಯಾಕಂದರೆ ಹೊತ್ತಲ್ಲದ ಹೊತ್ತಿನಲ್ಲಿ, ಅಂದರೆ ಹಸಿವೆ ಆಗುವ ಹೊತ್ತಿನಲ್ಲಿ ನಾನು ಎಷ್ಟೇ ಮಾತಾಡಿದರೂ ಕೂಡ ಅದು ಹಸಿವೆ ಹೊಟ್ಟೆಗೆ ಹೋಗ್ತದೆ, ಬಿಟ್ಟರೆ ಮಾತು ಬುದ್ಧಿಗೆ ಹೋಗುವುದಿಲ್ಲ. ಹಾಗಂತೇಳಿ ನೀವು ಕೂತವರು ಎಲ್ಲರೂ ಕೂಡ ಪ್ರಾಜ್ಞರೇ ಇದ್ದೀರಿ. ಆದರೆ ಹಸಿವಿಗೊಂದು ಹೊತ್ತು ಅಂತಿದೆ, ಆ ಹೊತ್ತಿಗೊಂದು ಕೆಲಸ ಅಂತಿರ್ತದೆ. ಅದಕ್ಕಾಗಿ ಈ ಊಟದ ಹೊತ್ತಿಗೆ ನಿಮ್ಮನ್ನೆಲ್ಲ ಕಟ್ಟಿ ಹಾಕಿಕೊಂಡು ಕೂರಿಸಿಕೊಂಡು ಮಾತಾಡುವ ವ್ಯವಧಾನವೂ ಕೂಡ ಅಥವಾ ಅದೊಂದು ಸರಳತೆಯೂ ಅಲ್ಲ ಅಂತ ಹೇಳ್ತಾ, ಆ ಸಮಯದ ಒಳಗೆ ಕೊಟ್ಟಿದ್ದರೆ ನಿಮ್ಮನ್ನು ಇನ್ನೂ ಮಾತಾಡಿಸಬಲ್ಲೆ ಅಂತ ಹೇಳ್ತಾ, ಆಯ್ತಲ್ಲ ಸಮಯ ಆಯ್ತಲ್ಲ? ಹಾಂ ಸರಿ. ಯಾಕಂದರೆ ಸಮಯಕ್ಕಿಂತ ಮುಂಚೆಯೂ ಮುಗಿಸುವಂಗಿಲ್ಲ, ಸಮಯದ ನಂತರ ಮುಗಿಸುವಂಗಿಲ್ಲ. ಯಾಕಂದರೆ ಹೊತ್ತಾಗಿ ನುಡಿದ ಮಾತು ಸತ್ತವ ಎದ್ದಂತೆ, ಹೊತ್ತೊದಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆಯುವುದು. ಅದಕ್ಕಾಗಿ ಅತಿ ಕಡಿಮೆಯಾಗಿರಬೇಕು ಮಾತು, ಕಾಗದಕ್ಕೆ ಬೀಳಬಾರದಾವ ತೂತು, ತಸು ಮಾತಿನೊಳಗೆ ಇರಲಿ ಕೆಲಸ, ಆಗ ಕೆಲಸ ಬೀಳುವುದಿಲ್ಲ ಕೈ ಜಾರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅತಿ ಕಡಿಮೆಯಾದರೂ ಕೂಡ ಆಡಿದ ಮಾತು ಹೇಗಾಗಿದೆ ಅನ್ನೋದು ಮುಖ್ಯ ಅಲ್ಲ, ನೀವು ಅದನ್ನು ಸ್ವೀಕಾರ ಮಾಡ್ಕೊಂಡಿದ್ದೀರಿ, ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳ್ತಾ, ಇನ್ನೂ ಕೂಡ ಇಂಥ ಕಾರ್ಯಕ್ರಮಗಳು ನನಗೆ ಮೊದಲು ಕುಂದಾಪುರ ಕನ್ನಡವನ್ನು ಮಾತಾಡ್ತಾ ನಾನು ಉಪ್ಪೂರು ಹೊಳೆ ದಾಟಿ ಕಾರ್ಯಕ್ರಮಕ್ಕೆ ಬಂದದ್ದೇ ಇಲ್ಲ. ನಾನು ಬಂದದ್ದೇ ಇಲ್ಲ. ಯಾಕಂದರೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತಾಡಿದರೆ ಅವ್ರಿಗೆ ಅರ್ಥ ಆಗ್ತದೋ ಇಲ್ವೋ ಅಂಥೇಳಿ. ಆದರೆ ಕೊನೆಗೆ ಏನು ಕೇಳಿದರೆ ಹಾವಂಜೆ, ಉಡುಪಿ, ಉಪ್ಪೂರು, ಕಾರ್ಕಳ, ಈ ಭಗವತಿ, ಪುತ್ತೂರು, ಮೂಲ್ಕಿ, ಕಂಕಣಗುತ್ತು ಇಂಥ ಊರಿಗೆಲ್ಲ ಹೋಗಿ ಕಾರ್ಯಕ್ರಮ ಕೊಟ್ಟ ಮೇಲೆ ನನಗೊಂದು ಧೈರ್ಯ ಬಂದದ್ದು ಏನು ಕೇಳಿದರೆ, ನನಗೆ ಪಾಂಡಿತ್ಯ ಇದೆ ಅಂತೇಳಿ ಅಲ್ಲ, ತುಳುನಾಡಿನವರು ನಮ್ಮನ್ನು ಮೆಚ್ಚಿಕೊಂಡಿದ್ದಾರೆ ಅಥವಾ ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನೋದು ನನಗೊಂದು ಬಹಳ ಸಂತೋಷ. ಯಾಕಂದರೆ ಅವ್ರು ಮಾತಾಡುವ ಶೈಲಿಯೂ ಹಾಗೆ. ಆಗ ಬರ್ತಾ ಕೆಲವರು ಕೇಳಿದರು ಊಟ ಆಯಿತಾ, ತಿಂಡಿ ಆಯಿತಾ ಅಂತ ಕೇಳೋದನ್ನೆಲ್ಲ ತುಂಬ ನಾವು ಮೆಚ್ಕೊಂಡಿದ್ದೇವೆ ಅಂತ ಹೇಳ್ತಾ, ಹೀಗೆ ಮಾತಾಡ್ತಾ ಹೋದರೆ ಬೇಕಾದಷ್ಟು ವಿಷಯಗಳಿದೆ. ಆದರೆ ಅಲ್ಲಿಗೆ ಮುಗಿಸೋದು ಕೂಡ, ಸರ್ ನಿಮಗೂ ಹಸಿವೆ ಆಗುತ್ತೇನೋ ಅಲ್ಲ, ಊಟ ಆಯಿತಾ ನಿಮ್ಮದು, ಸುಳ್ಳು ಹೇಳ್ಬೇಡಿ, ಊಟ ಆಗಲಿಲ್ಲ, ರಾತ್ರಿ ಮನೆಗೆ ಹೋಗಿ ಮಾಡಿ ಅಂತ ಹೇಳ್ತಾ
ನನ್ನ ಈ ಮಾತನ್ನು ಇಲ್ಲಿ ಮುಗಿಸ್ಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತಿದ್ದೇನೆ. ನಮಸ್ಕಾರ.